ಇದು ಬಹಳ ಪ್ರಮುಖವಾದಂಥ ಚುನಾವಣೆ. ನನ್ನ ವೃತ್ತಿ ಜೀವನದಲ್ಲೂ ಕೂಡ ಏಕೆಂದರೆ ಇದು ಒಂದು ಸಂಕ್ರಮಣನೇ ಆಯಿತು. ನನ್ನ ದೀರ್ಘ ವೈದ್ಯಕೀಯ ವೃತ್ತಿಯ ಜೀವನದಿಂದ ನಾನು ರಾಜಕೀಯಕ್ಕೆ ಬಂದು ಇದು ಕೂಡ ಒಂದು ಸೇವಾ ಕ್ಷೇತ್ರವನ್ನಾಗಿ ನಾನು ಅಂದ್ಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಅಂದರೆ ಒಂದು ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗುತ್ತೆ. ಈ ಜವಾಬ್ದಾರಿನ ನಾವು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಮತ್ತೊಮ್ಮೆ ನಾನು ಎಲ್ಲ ನನ್ನ ರಾಷ್ಟ್ರ ಮತ್ತು ರಾಜ್ಯದ ಮುಖಂಡರುಗಳನ್ನು, ಕಾರ್ಯಕರ್ತರುಗಳನ್ನು ನಾನು ನೆನಪಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಅವರ ನಿರಂತರ ಸಲಹೆ, ನಿರಂತರ ಮಾರ್ಗದರ್ಶನ ಬಹಳ ಸಹಾಯ ಆಯಿತು. ಮತ್ತೊಮ್ಮೆ ಈ ಕ್ಷೇತ್ರದ ಮತದಾರರನ್ನು ನಾನು ಅಭಿನಂದಿಸ್ತೇನೆ ಮತ್ತು ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಅಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಮೊದಲು ಸರ್ಕಾರ ರಚನೆ ಆಗಬೇಕು, ನಂತರ ಹೇಗೆ ಆಗುತ್ತೆ ನೋಡೋಣ. ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಪ್ರಿಯ ಮತದಾರರಿಗೆ ತಮ್ಮ ಮೂಲಕ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರ ನಿರಂತರ ಪ್ರೋತ್ಸಾಹ, ನಿರಂತರ ಬೆಂಬಲ ಇದರಿಂದ ನಾನು ಇಷ್ಟು ಗೆಲ್ಲಲಿಕ್ಕೆ ಸಹಾಯ ಆಯಿತು. ಮತ್ತು BJP ಮತ್ತು JDS ಕಾರ್ಯಕರ್ತರು ಬಹಳ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ, ಯಾಕೆಂದರೆ ಈ ಗೆಲುವನ್ನು ನಾನು ಈ ಕಾರ್ಯಕರ್ತರಿಗೆ ಕೊಡುಗೆಯಾಗಿ ಕೊಡಬೇಕಾಗುತ್ತೆ. ಹಾಗೆಯೇ ನಮ್ಮ ಮತದಾರರಿಗೆ ಕೂಡ ನಾವು ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳನ್ನು ಹೇಳಬೇಕು. ಇದರಿಂದ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ. ಸೊ ಜವಾಬ್ದಾರಿಗೆ ತಕ್ಕಂತೆ ಜನರ ಬಯಕೆಯಂತೆ ನಾವು ಕೆಲಸ ಮಾಡಬೇಕು. ಸೊ ಇದರಿಂದ ಹಲವಾರು ಸಲಹೆಗಳನ್ನು ನಾನು ಬಯಸ್ತೇನೆ. ಸೊ ಮತ್ತೊಮ್ಮೆ ಈ ಕ್ಷೇತ್ರದ ಮತದಾರರಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು, ಧನ್ಯವಾದಗಳು. ಸರ್, ಕ್ಷೇತ್ರ ಪೂರ್ತಿ ಈಗ ಆಲ್ರೆಡಿ ಓಡಾಡಿದ್ದೀರಾ, ನೋಡಿದ್ದೀರಾ, ಏನೆಲ್ಲ ಅಭಿವೃದ್ಧಿಗಳು ಮಾಡಬೇಕಂತ ಕನ್ಸ್ಕೊಳ್ಳೋಣ. ಅದೊಂದು ಪಟ್ಟಿ ಮಾಡಿ ಅದರ ರೀತಿ ನಡ್ಕೊಳ್ಳೋಣ. ಯಾಕೆಂದರೆ ಹಲವಾರು ಕ್ಷೇತ್ರಗಳಲ್ಲಿ ಸುಧಾರಣೆ ಆಗಬೇಕಾಗಿದೆ. ಒಂದು ಶಿಕ್ಷಣ ಕ್ಷೇತ್ರ, ಇನ್ನೊಂದು ಆರೋಗ್ಯ ಕ್ಷೇತ್ರ, ಇನ್ನೊಂದು ಕೃಷಿ ಕ್ಷೇತ್ರ, ಮೂಲಭೂತ ಸೌಕರ್ಯಗಳು ಮತ್ತು ಕುಡಿಯುವ ನೀರಿನ ಯೋಜನೆಗಳು, ಹಲವಾರು ಸಮಸ್ಯೆಗಳಿದೆ. ಇದಕ್ಕೆಲ್ಲ ಯಾವ ರೀತಿ ಸ್ಪಂದಿಸಬೇಕು, ಯಾವ್ಯಾವ ಮಟ್ಟದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡೋಣ. ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ತೊಡಗಿಸ್ಕೊಂಡಿದ್ದೀರಾ. ಸಚಿವರು ಕೊಟ್ಟರೆ ಏನು ಮಾಡಿ ಅಲ್ಲ, ನೋಡೋಣ. ಅವೆಲ್ಲ ಮುಂದೆ ಏನೇನಾಗುತ್ತೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು.